ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಮೇ ತಿಂಗಳಲ್ಲಿ ಧನಸ್ಸು ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಧನಸ್ಸು ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಧನಸ್ಸು ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಧನಸ್ಸು ರಾಶಿ, ಈ ಧನಸ್ಸು ರಾಶಿಗೆ ಅಧಿಪತಿ ಗುರು. ಈ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ 1ನೇ ಪಾದದೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಧನಸ್ಸು ರಾಶಿಯವರು ಈ ಮೇ ತಿಂಗಳು ಗ್ರಹಗಳು ಒಂದು ಕಡೆ ಒಳ್ಳೆಯ ಪಾಸಿಟಿವ್ ಫಲಗಳಿದ್ದರೆ, ಮತ್ತೊಂದು ಕಡೆ ಕೆಲವೊಂದು ಪರೀಕ್ಷೆಗಳನ್ನು ಇಡತಕ್ಕಂತಹ ಮಾಸ ಅಂತ ಹೇಳಬಹುದು. ಹಣ, ಕುಟುಂಬ, ಸಂಬಂಧಗಳು ಇವುಗಳಿಗೆ ಸಂಬಂಧಿಸಿದಂತೆ ಕೆಲ ದಿನಗಳಿಂದ ಇದ್ದಂತಹ ಸಮಸ್ಯೆಗಳಿಗೆ ಈ ತಿಂಗಳು ಸೊಲ್ಯೂಷನ್ ದೊರೆಯುವಂತಹ ದಾರಿ ಸಿಗುತ್ತದೆ ಅಂತ ಹೇಳ್ಬೋದು. ಆದರೆ ಈ ಕೆಲವೊಂದು ಶುಭ ಗ್ರಹಗಳ ಆಶೀರ್ವಾದವಿದ್ದರೂ ಸಹ ಶನಿ, ಕುಜ, ರಾಹು ಪ್ರಭಾವದಿಂದ ಈಗೋ, ಕೋಪ, ಅಹಂಕಾರ ಇವೆಲ್ಲವನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ಲಭಿಸಬೇಕಾಗಿರ್ತಕ್ಕಂತಹ ಶುಭ ಫಲಗಳು ನಿಮ್ಮ ಕೈ ತಪ್ಪಿ ಹೋಗಬಹುದು. ಇನ್ನು ಫಲಗಳನ್ನು ತಿಳಿಯುವ ಮೊದಲು ಈ ಮೇ ತಿಂಗಳ ಗ್ರಹಸ್ಥಿತಿಯನ್ನು ಒಮ್ಮೆ ನೋಡೋದ್ರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಮೊದಲಿಗೆ ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಮತ್ತು ಚತುರ್ಥಾರ್ಥಪತಿ ಎರಡಕ್ಕೂ ಈ ಗುರುವು ಸಪ್ತಮ 7ನೇ ಸ್ಥಾನವಾದಂತಹ ಮಿಥುನದಲ್ಲಿದ್ದಾರೆ. ರಾಹು 3ನೇ ಸ್ಥಾನ ಅಂದರೆ ಕುಂಭರಾಶಿಯಲ್ಲಿದ್ದಾರೆ. ಶನಿ 4ನೇ ಸ್ಥಾನ ಮೀನರಾಶಿಯಲ್ಲಿದ್ದಾರೆ. ಮೇ 11ರವರೆಗೆ ಕುಜ ಮೀನರಾಶಿಯಲ್ಲಿದ್ದು ಮೇ 12ರಿಂದ ಮೇಷರಾಶಿಗೆ ಹೋಗಲಿದ್ದಾರೆ. ಹಾಗೆ ಮೇ 14ರಂದು ಶುಕ್ರನು 7th ಹೌಸ್ ಗುರುವಿನೊಂದಿಗೆ ಇರಲಿದ್ದಾರೆ. ಇನ್ನು ಮೇ 15ರಂದು ಮುಖ್ಯವಾಗಿ ಸೂರ್ಯ ಮತ್ತು ಬುಧ ಇಬ್ಬರು 6ನೇ ಸ್ಥಾನಕ್ಕೆ ಹೋಗಲಿದ್ದಾರೆ. ಇದು ಮೇ ತಿಂಗಳ ಗ್ರಹಗಳ ಸ್ಥಿತಿ. ಇನ್ನು ಕ್ಯಾಟಗಿರಿ ವೈಸ್ ಫಲಗಳನ್ನು ನೋಡೋದಾದರೆ, ಮೊದಲಿಗೆ ಉದ್ಯೋಗದಲ್ಲಿರ್ತಕ್ಕಂತಹವರ ಫಲಗಳ ವಿಚಾರವೆಂದರೆ, ಮೇ 15ರಿಂದ ರವಿ ಮತ್ತು ಬುಧ 6ನೇ ಸ್ಥಾನ ವೃಷಭಕ್ಕೆ ಬರಲಿದ್ದಾರೆ. ಈ ಗ್ರಹಗಳ ಪ್ರಭಾವದಿಂದ ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲವನ್ನು ಕಾಣಲಿದ್ದೀರಿ. ಶತ್ರು ಹಂತ ಯೋಗ ಅಂತ ಈ ರೀತಿ ಒಂದು ಯೋಗ ಕ್ರಿಯೇಟ್ ಆಗಲಿದೆ. ಇದರಿಂದ ನಿಮ್ಮ ಆಫೀಸ್ ಪಾಲಿಟಿಕ್ಸ್ನಲ್ಲಿ ನಿಮಗೆ ಬಹಳಷ್ಟು ಅನುಕೂಲ ಪರಿಸ್ಥಿತಿ ಕಾಣಬಹುದು. ನಿಮ್ಮ ಶ್ರಮಕ್ಕೆ ಇಷ್ಟು ದಿನಗಳಿಂದ ಬರಬೇಕಾದಂತಹ ಪ್ರತಿಫಲ ಈಗ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಮೇಲಾಧಿಕಾರಿಗಳಿಂದ ಗೌರವ ಮತ್ತು ಪ್ರಶಂಸೆಗಳನ್ನು ಪಡೆದುಕೊಳ್ತಕ್ಕಂತಹ ಸಮಯ. ಅನೇಕ ದಿನಗಳಿಂದ ಪೆಂಡಿಂಗ್ ಇರತಕ್ಕಂತಹ ಪ್ರಮೋಷನ್ ಪ್ರೊಸೆಸ್ ವೇಗವಾಗಿ ನಡೀತಕ್ಕಂತಹ ಸಾಧ್ಯತೆಗಳಿವೆ. ಆಲ್ಮೋಸ್ಟ್ ಈ ತಿಂಗಳಲ್ಲಿ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಮತ್ತು ಕೆಲವರಿಗೆ ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ. ಇನ್ನು ಧನಸ್ಸು ರಾಶಿಯವರ ಬಿಸ್ನೆಸ್ಸು, ಶಾಪ್ಸು, ವ್ಯಾಪಾರ ವಹಿವಾಟು ವಿಷಯ ಹೇಗಿದೆ ಅಂದರೆ, ಗುರು ಪ್ಲಸ್ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾರೆ. ಇದು ಒಳ್ಳೆಯ ರಾಜಯೋಗವೆಂದೇ ಹೇಳಬಹುದು. 2 ಶುಭ ಗ್ರಹಗಳು ಕೇಂದ್ರದಲ್ಲಿದ್ದಾವೆ. ಹಾಗೆ ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನಿಟ್ಟಿದ್ದಾವೆ. ಮೇ 14ರ ನಂತರ ಶುಕ್ರ ಮತ್ತು ಗುರು ಇಬ್ಬರೂ ಸೇರಿ 7ನೇ ಸ್ಥಾನದಲ್ಲಿ ಸೇರೋದ್ರಿಂದ ಬಿಸ್ನೆಸ್ ಕಾಂಟ್ರಾಕ್ಟ್ಸ್ಗಳಿಗೆ, ಬಿಸ್ನೆಸ್ ಅಗ್ರಿಮೆಂಟ್ಸ್ಗಳಿಗೆ, ಹಾಗೆ ಹೊಸ ಪಾರ್ಟ್ನರ್ ಮಾಡಿಕೊಳ್ಳೋದಕ್ಕೆ ಇವುಗಳಲ್ಲಿ ಬಹಳ ಬಲವಾದಂತಹ ಸಮಯ ಅಂತ ಹೇಳ್ಬೋದು. ಇದರಿಂದ ಹೊಸ ಡೀಲ್ಸು, ಹೊಸ ಕಸ್ಟಮರ್ಸು, ಜಾಯಿಂಟ್ ವೆಂಚರ್ಸು ಬರ್ತವೆ ಅಂತ ಹೇಳ್ಬಹುದು. ವಿದೇಶಿ ಕ್ಲೈಂಟ್ಸ್ಗಳಿಂದಲೂ ಸಹ ಒಳ್ಳೆಯ ಕಮ್ಯುನಿಕೇಷನ್ನು, ಪ್ರಾಜೆಕ್ಟ್ಸ್ಗಳು ಸಹ ಬರಲಿದೆ. ಹಾಗೆ ಈ ಹಿಂದೆ ನಿಂತು ಹೋಗಿರ್ತಕ್ಕಂತಹ ಯಾವುದಾದ್ರೂ ಪ್ರಾಜೆಕ್ಟ್ಸು, ಟೆಂಡರ್ಸ್ಗಳೇನಾದರೂ ಇದ್ದಲ್ಲಿ ಅಂತಹ ಒಪ್ಪಂದಗಳು ಸಕ್ಸಸ್ ಆಗ್ತಕ್ಕಂತಹ ಅವಕಾಶಗಳು ಬಲವಾಗಿವೆ. ಆದರೆ ಎಚ್ಚರಿಕೆ ಏನು ಅಂದರೆ, ಶನಿ 4ನೇ ಸ್ಥಾನದಲ್ಲಿದ್ದಾರೆ, ಅರ್ಧಾಷ್ಟಮ ಶನಿಯಲ್ಲಿದ್ದೀರಿ. ಕುಜನು 5ನೇ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿನ ಈಗೋ, ಅಹಂಕಾರದಿಂದ ಪಾರ್ಟ್ನರ್ಗಳ ಜೊತೆ ಮಾತುಕತೆ ಕಠಿಣವಾಗಿ ಬದಲಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಯಾವುದಾದರೂ ಪೇಪರ್ ಮತ್ತು ಡಾಕ್ಯುಮೆಂಟ್ಸ್ಗಳ ಮೇಲೆ ಸೈನ್ ಮಾಡುವ ಮೊದಲು ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಂಡು ಸಹಿ ಮಾಡುವುದು ಉತ್ತಮ. ಡೀಲ್ ಎಷ್ಟೇ ಒಳ್ಳೆಯದಾಗಿ ಕಂಡರೂ ಸಹ ತಕ್ಷಣವೇ ಡಿಸಿಷನ್ ತೆಗೆದುಕೊಳ್ಳೋದು ಸೂಕ್ತವಲ್ಲ.
ಇನ್ನು ವಿದ್ಯಾರ್ಥಿಗಳ ವಿಚಾರ, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಹೇಗಿದೆ ಅಂದರೆ, ಈ ಒಂದು ಗುರುದೃಷ್ಟಿ ಎಂಬುದು ನಿಮಗೆ 7ನೇ ಸ್ಥಾನ ಮಿಥುನದಲ್ಲಿ ಅಲ್ವೇ, ನಿಮ್ಮ ರಾಶಿಯನ್ನು ಗಮನಿಸ್ತಾ ಇರ್ತಾರೆ. ಮೇ 11ರ ನಂತರ ಕುಜನು 5ನೇ ಸ್ಥಾನ ತನ್ನ ಸ್ವಸ್ಥಾನವಾದ ಮೇಷರಾಶಿಗೆ ಬರ್ತಾರೆ. ವಿದ್ಯಾರ್ಥಿಗಳಿಗೆ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಲಾಜಿಕಲ್ ಥಿಂಕಿಂಗ್, ವಿದ್ಯೆಯಲ್ಲಿ ಹೆಚ್ಚಿನ ಫೋಕಸ್, ಹಾಗೆ ಕಠಿಣವಾದ ಸಬ್ಜೆಕ್ಟ್ಸ್ಗಳನ್ನು ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಎಂಬಂತಹ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಮೇ 11ರ ನಂತರ ಪ್ರತಿ ದಿನಕ್ಕೊಮ್ಮೆ 2 ಗಂಟೆಗಳ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಓದಿ. ಆ ಸಮಯದಲ್ಲಿ ನಿಮ್ಮ ಫೋನ್ ಮುಟ್ಟದೆ, ಯಾವುದೇ ನೋಟಿಫಿಕೇಷನ್ ಇಲ್ಲದೆ ಪೀಸ್ಫುಲ್ ಮೈಂಡಿಂದ ನೀವು ಓದಿದ್ದೆ ಆದಲ್ಲಿ ನಿಮಗೆ ಮೆಮೊರಿ ಪವರ್ ಹೆಚ್ಚುತ್ತದೆ. ಈ ರೀತಿ ನೀವು ಒಂದು 20-25 ದಿನಗಳು ಪ್ರಯತ್ನಿಸೋದ್ರಿಂದ ಒಳ್ಳೆಯ ರಿಸಲ್ಟ್ ಪಡೆಯಲು ಸಾಧ್ಯವಾಗ್ತದೆ ಮತ್ತು ಇದೇ ನಿಮಗೆ ಅಭ್ಯಾಸವೂ ಸಹ ಆಗ್ತದೆ. ಇನ್ನು ಧನುರಾಶಿಯವರ ಕುಟುಂಬ ವಿಚಾರವೆಂದರೆ 4ನೇ ಸ್ಥಾನ. 4ನೇ ಸ್ಥಾನವೆಂದರೆ ಮನೆ, ವಾಹನ, ಪ್ರಾಪರ್ಟಿ ಇವೆಲ್ಲವೂ ಸಂಬಂಧಿಸುತ್ತವೆ. ಶನಿ 4ರಲ್ಲಿದ್ದಾರೆ, ಸ್ವಲ್ಪ ಟೆನ್ಷನ್ ಇರಬಹುದು. ಹಾಗೆ ತಾಯಿಯ ಆರೋಗ್ಯವು ಆರೋಗ್ಯದ ಕಡೆ ಎಚ್ಚರಿಕೆ ಕೊಡಬೇಕು. ಮನೆಯ ರಿಪೇರಿ, ವಾಹನ ರಿಪೇರಿ, ಈ ರೀತಿ ಸ್ವಲ್ಪ ಖರ್ಚುಗಳು ಸಹ ಕಾಣಬಹುದು. ಕೆಲವೊಮ್ಮೆ ಕುಟುಂಬದಲ್ಲಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬಂತಹ ನೋವು ಸಹ ನಿಮ್ಮ ಮನಸ್ಸನ್ನು ಕಾಡಬಹುದು. ಇಂತಹ ಸಮಯದಲ್ಲಿ ಗೃಹಿಣಿಯರಿರಬಹುದು, ಮಹಿಳೆಯರಿರಬಹುದು, ನೀವು ಪ್ರತಿದಿನ ಮಾಡಿದಂತಹ ಕೆಲಸಗಳಿಗೆ ನೀವೇ ಕ್ರೆಡಿಟ್ ಕೊಟ್ಕೊಳ್ಬೇಕು. ಯಾರೋ ನಮ್ಮನ್ನು ಗುರುತಿಸಬೇಕೆಂಬ ಮನಸ್ಸಿನಿಂದ ಹೊರಬಂದು ನಾನು ನನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ ಎಂಬುವ ಮನೋಭಾವನೆಯನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳೋದ್ರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ಇನ್ನು ಮೇ 11ರ ನಂತರ ಕುಜ ಮೇಷರಾಶಿಗೆ ಹೋಗೋದ್ರಿಂದ ಕುಟುಂಬದಲ್ಲಿ ಮಕ್ಕಳೊಂದಿಗೆ ಒಳ್ಳೆಯ ಸಂತೋಷಕರವಾದಂತಹ ಮತ್ತು ಶಾಂತ ವಾತಾವರಣದಂತಹ ಮನೆಯನ್ನು ಕಾಣಬಹುದು. ಮೇ 11ರಿಂದ ಕುಟುಂಬದಲ್ಲಿ ಐಕ್ಯತೆ ಬೆಳೆಯುತ್ತದೆ. ದಂಪತಿಗಳ ನಡುವೆ ಒಳ್ಳೆಯ ಬಾಂಡಿಂಗ್ ಮತ್ತು ಕುಟುಂಬದೊಂದಿಗೆ ಯಾವುದಾದರೂ ಟ್ರಿಪ್ಸ್ಗಳ ಬಗ್ಗೆ ಪ್ಲಾನಿಂಗ್ ಸಕ್ಸಸ್ ಆಗಿ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ಇನ್ನು ಆರೋಗ್ಯ ವಿಚಾರವನ್ನು ನೋಡೋದಾದರೆ ಈ ಮೇ ತಿಂಗಳು ಮೊದಲ 10 ದಿನಗಳು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡರೂ ಸಹ ಬೇಗನೆ ರಿಕವರಿ ಅಂದರೆ ಚೇತರಿಕೆಯನ್ನು ಕಂಡುಕೊಳ್ತೀರಿ. ಮುಖ್ಯವಾಗಿ ಮಕ್ಕಳಲ್ಲಿ ಚರ್ಮವ್ಯಾಧಿಗಳು, ಪಾದಗಳಿಗೆ ಸಂಬಂಧಿಸಿದಂತಹ ನೋವು, ಈ ರೀತಿ ಸಮಸ್ಯೆಗಳು ಕಾಡಬಹುದು. ಮೇ 12ರ ನಂತರ ಪರಿಸ್ಥಿತಿ ಸರಿ ಹೋಗುತ್ತದೆ. ಈ ಕುಜ ಮತ್ತು ಶನಿ ಕಾಂಬಿನೇಷನ್ ಬೇರ್ಪಡೆಯಾಗೋದ್ರಿಂದ ಮೇ 12ರಿಂದ ಆರೋಗ್ಯವು ಅದ್ಭುತವಾಗಿರ್ತದೆ ಅಂತ ಹೇಳ್ಬೋದು. ಇನ್ನು ಪರಿಹಾರಗಳು, ರೆಮಿಡೀಸ್ ಅಂದರೆ ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೆಯುತ್ತಿರೋದ್ರಿಂದ ಶನಿವಾರ ಸೂರ್ಯಾಸ್ತವಾದ ನಂತರ 7 ಗಂಟೆಯ ಸಮಯದಲ್ಲಿ ದೀಪವನ್ನು ಹಚ್ಚುವುದು. ದೀಪವನ್ನು ಹಚ್ಚುವಾಗ ಶನಿಗೆ ಸಂಬಂಧಿಸಿದಂತೆ ಎಳ್ಳೆಣ್ಣೆಯನ್ನು ಬಳಸಿ ದೀಪ ಹಚ್ಚುವುದು ಮತ್ತು ಮಂತ್ರಜಪ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸೋದ್ರಿಂದ ತಾಯಿಯ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯೂ ಸಹ ದೊರೆಯುತ್ತದೆ. ಹಾಗೆ ಈ ರಾಹು ಕೆಲವೊಮ್ಮೆ ಅಹಂಕಾರವನ್ನು ನೀಡ್ತಾನೆ. ಆ ಅಹಂಕಾರ ಕಡಿಮೆಯಾಗಲು ಯಾವುದಾದರೂ ಕಾಳುಗಳು ಅಥವಾ ಧಾನ್ಯಗಳನ್ನು ಪಕ್ಷಿಗಳಿಗೆ ಆಹಾರವಾಗಿ ನೀಡುವುದು ಉತ್ತಮ. ಇನ್ನು ಪ್ರತಿ ಮಂಗಳವಾರ ಹನುಮಾನ್ ಟೆಂಪಲ್ಗೆ ಹೋಗುವುದು ಒಳ್ಳೆಯದು. ಹೋದಾಗ ಅಲ್ಲಿ ಯಾವುದಾದ್ರೂ ಸಿಹಿ ತಿಂಡಿ ತಿನ್ನುವುದಾಗಲಿ ಅಥವಾ ಟೆಂಪಲ್ಗೆ ಆರತಿ ಕರ್ಪೂರವನ್ನು ದಾನವಾಗಿ ನೀಡುವುದು ಸಹ ಒಳ್ಳೆಯ ಪರಿಹಾರವೆಂದೇ ಹೇಳಬಹುದು. ಇನ್ನು ಈ ಮೇ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 8, ಅದೃಷ್ಟವಾರ ಮಂಗಳವಾರ ಮತ್ತು ಶುಕ್ರವಾರ, ಅದೃಷ್ಟ ದಿಕ್ಕು ಉತ್ತರ. ಇದಿಷ್ಟು ಮೇ ತಿಂಗಳಲ್ಲಿರ್ತಕ್ಕಂತಹ ಧನುಸ್ಸು ರಾಶಿಯವರ ಫಲಗಳು. ವೀಕ್ಷಕರೇ, ಧನುಸ್ಸು ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.